ಶಿವನು ವಿಭೂತಿ ಪ್ರಿಯ ಯಾಕೆ? ನಮಸ್ಕಾರ ಸ್ನೇಹಿತರೆ, ನಾವು ದೇವಾಲಯಕ್ಕೆ ಹೋದಾಗ ಶಿವನ ಭಕ್ತರು ನೆತ್ತಿಯಲ್ಲಿ ವಿಭೂತಿ ಧರಿಸಿರುವುದನ್ನು ನೋಡುತ್ತೇವೆ. ಸ್ವತಃ ಮಹಾದೇವನೇ ತನ್ನ ದೇಹವನ್ನೆಲ್ಲ ವಿಭೂತಿಯಿಂದ ಅಲಂಕರಿಸಿಕೊಂಡಿರುತ್ತಾನೆ. ಆದರೆ ಒಂದು ಪ್ರಶ್ನೆ, ಶಿವನಿಗೆ ವಿಭೂತಿ ಅಷ್ಟು ಪ್ರಿಯ ಏಕೆ? ಇದರ ಹಿಂದೆ ಅಡಗಿರುವ ರಹಸ್ಯ ಗೊತ್ತಾದರೆ ನೀವು ವಿಭೂತಿಯನ್ನು ಇನ್ನಷ್ಟು ಭಕ್ತಿಯಿಂದ ಧರಿಸುತ್ತೀರಾ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಶಿವನ ವಿಭೂತಿಯ ಮಹಿಮೆ ಮತ್ತು ಅದರ ಹಿಂದೆ ಇರುವ ಪುರಾಣ ಕಥೆಯನ್ನು ತಿಳಿಯೋಣ ಬನ್ನಿ. ಕಥೆ ಆರಂಭ. ಬಹಳ ವರ್ಷಗಳ ಹಿಂದೆ ಹಿಮಾಲಯ ಪರ್ವತದ ಮಧ್ಯದಲ್ಲಿ ಮಹಾದೇವನು ಆಳವಾದ ತಪಸ್ಸಿನಲ್ಲಿ ಕುಳಿತಿದ್ದನು. ಅವನ ದೇಹದ ಮೇಲೆ ಹುಲಿ ಚರ್ಮ, ಕುತ್ತಿಗೆಯಲ್ಲಿ ನಾಗ, ಜಟೆಯಲ್ಲಿ ಗಂಗಾ ಮತ್ತು ದೇಹದ ಮೇಲೆ ಬಿಳಿ ವಿಭೂತಿ. ಆ ಸಮಯದಲ್ಲಿ ದೇವತೆಗಳಿಗೂ ಒಂದು ಸಂದೇಹ ಹುಟ್ಟಿತು. ಸಕಲ ಲೋಕಗಳ ಅಧಿಪತಿಯಾದ ಶಿವನು ಏಕೆ ಚಿನ್ನಾಭರಣಗಳ ಬದಲು ಬೂದಿಯನ್ನು ಧರಿಸುತ್ತಾನೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ದೇವತೆಗಳು ಕೈಲಾಸಕ್ಕೆ ಹೋದರು. ದೇವತೆಗಳ ಪ್ರಶ್ನೆ. ದೇವೇಂದ್ರನು ಕೈಜೋಡಿಸಿ ಕೇಳಿದನು, ಪ್ರಭು, ನೀವು ಇಡೀ ವಿಶ್ವದ ಸ್ವಾಮಿ. ನಿಮ್ಮ ಬಳಿ ಅನಂತ ಸಂಪತ್ತು ಇದೆ. ಆದರೆ ಏಕೆ ನೀವು ಬೂದಿಯನ್ನು ದೇಹಕ್ಕೆ ಹಚ್ಚಿಕೊಳ್ಳುತ್ತೀರಾ? ಅದನ್ನು ಕೇಳಿ ಶಿವನು ಮಂದಹಾಸ ಮೂಡಿದನು. ಆ ನಗುವಿನಲ್ಲೇ ಒಂದು ಮಹಾರಹಸ್ಯ ಅಡಗಿತ್ತು. ಶಿವನ ಉತ್ತರ. ಶಿವನು ನಿಧಾನವಾಗಿ ಹೇಳಿದನು, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ವಸ್ತುವು ಒಂದು ದಿನ ಬೂದಿಯಾಗುತ್ತದೆ. ದೇಹ, ಅಹಂಕಾರ, ಸೌಂದರ್ಯ, ಹಣ, ಅಧಿಕಾರ, ಅಂತಸ್ತು ಎಲ್ಲವೂ ಕೊನೆಗೆ ಮಣ್ಣಾಗುತ್ತದೆ. ಆ ಸತ್ಯವನ್ನು ಮನುಷ್ಯ ಮರೆಯಬಾರದು. ಅದಕ್ಕಾಗಿ ನಾನು ವಿಭೂತಿಯನ್ನು ಧರಿಸುತ್ತೇನೆ. ದೇವತೆಗಳು ಆಶ್ಚರ್ಯದಿಂದ ಶಿವನ ಮಾತು ಕೇಳುತ್ತಿದ್ದರು. ಕಾಮದೇವನ ಕಥೆ. ಏನಪ್ಪ ಅಂದರೆ, ಒಮ್ಮೆ ದೇವತೆಗಳು ಶಿವನ ತಪಸ್ಸು ಮುರಿಯಲು ಕಾಮದೇವನನ್ನು ಕಳುಹಿಸಿದರು. ಕಾಮದೇವನು ತನ್ನ ಪುಷ್ಪಬಾಣವನ್ನು ಶಿವನ ಕಡೆಗೆ ಬಿಡುತ್ತಿದ್ದಂತೆ ಶಿವನು ಕೋಪದಿಂದ ಮೂರನೇ ಕಣ್ಣು ತೆರೆದನು. ಆ ಅಗ್ನಿಯ ಜ್ವಾಲೆಗೆ ಕಾಮದೇವನು ಕ್ಷಣಾರ್ಧದಲ್ಲಿ ಬೂದಿಯಾದನು. ಆ ನಂತರ ಶಿವನು ಆ ಬೂದಿಯನ್ನು ಕೈಯಲ್ಲಿ ತೆಗೆದು ತನ್ನ ದೇಹಕ್ಕೆ ಹಚ್ಚಿಕೊಂಡನು. ಆ ಕ್ಷಣದಿಂದ ವಿಭೂತಿ ಶಿವನ ವೈರಾಗ್ಯದ ಸಂಕೇತವಾಯಿತು. ವಿಭೂತಿಯ ನಿಜವಾದ ಅರ್ಥ ಏನು ಅಂದರೆ, ವಿಭೂತಿ ಎಂದರೆ ಕೇವಲ ಬೂದಿಯಲ್ಲ, ಅದು ಜೀವನದ ಸತ್ಯವನ್ನು ನೆನಪಿಸುವ ಪವಿತ್ರ ಚಿಹ್ನೆ. ಅಹಂಕಾರ ನಾಶವಾಗಬೇಕು, ಕೆಟ್ಟ ಆಲೋಚನೆ ಸುಡಬೇಕು, ಪಾಪಗಳು ಕರಗಬೇಕು, ಮನಸ್ಸು ಶುದ್ಧವಾಗಿರಬೇಕು. ಇದನ್ನೇ ವಿಭೂತಿ ಸೂಚಿಸುತ್ತದೆ. ಶಿವಭಕ್ತನ ಅನುಭವ. ಒಂದು ಹಳ್ಳಿಯಲ್ಲಿ ಶಿವನ ಭಕ್ತನೊಬ್ಬ ಇದ್ದನು. ಅವನು ಪ್ರತಿದಿನ ಭಕ್ತಿಯಿಂದ ಶಿವನಿಗೆ ಪೂಜೆ ಮಾಡಿ ವಿಭೂತಿ ಧರಿಸುತ್ತಿದ್ದನು. ಒಂದು ದಿನ ಅವನಿಗೆ ಭಾರೀ ಸಂಕಷ್ಟ ಬಂತು. ಹಣ ಕಳೆದು ಹೋಯಿತು, ಆರೋಗ್ಯ ಹದಗೆಡಿತು. ಎಲ್ಲರೂ ಅವನನ್ನು ದೂರ ಮಾಡಿದರು. ಆದರೂ ಅವನು ಶಿವನನ್ನು ಬಿಡಲಿಲ್ಲ. ಪ್ರತಿದಿನ ನೆತ್ತಿಗೆ ವಿಭೂತಿ ಹಾಕಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದನು. ಕೆಲ ದಿನಗಳ ನಂತರ ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಮನಸ್ಸಿಗೆ ಶಾಂತಿ ಸಿಕ್ಕಿತು, ಮನೆಯಲ್ಲೂ ಸುಖ ನೆಲೆಸಿತು. ಆಗ ಅವನಿಗೆ ಅರಿವಾಯಿತು, ವಿಭೂತಿ ಕೇವಲ ಬೂದಿಯಲ್ಲ, ಅದು ಶಿವನ ಆಶೀರ್ವಾದ.
ವಿಭೂತಿ ಧರಿಸುವ ಸರಿಯಾದ ವಿಧಾನ. ಶಿವಪುರಾಣದ ಪ್ರಕಾರ ವಿಭೂತಿಯನ್ನು 3 ಗಿರಿಗಳಾಗಿ ಧರಿಸುವುದು ಶುಭ ಎಂದು ಸೂಚಿಸುವುದು. ಅಜ್ಞಾನ ನಾಶ, 2ನೇದಾಗಿ ಪಾಪಗಳ ದಹನ, 3ನೇದಾಗಿ ಆತ್ಮಶುದ್ಧಿ. ವಿಭೂತಿ ಧರಿಸುವಾಗ ಭಕ್ತಿಯಿಂದ ಹೀಗೆ ಹೇಳಬೇಕು: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗಾಗಿ ಸ್ನೇಹಿತರೆ, ಶಿವನು ವಿಭೂತಿ ಪ್ರಿಯನಾಗುವುದರ ಹಿಂದೆ ದೊಡ್ಡ ಆಧ್ಯಾತ್ಮಿಕ ಸತ್ಯ ಅಡಗಿದೆ. ಈ ಜೀವನ ಶಾಶ್ವತ ಅಲ್ಲ, ಆದರೆ ಭಕ್ತಿ ಮತ್ತು ಸತ್ಯ ಮಾತ್ರ ಶಾಶ್ವತ. ಆದ್ದರಿಂದ ಶಿವಭಕ್ತರು ವಿಭೂತಿಯನ್ನು ಅತ್ಯಂತ ಪವಿತ್ರವಾಗಿ ಕಾಣುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಶಿವನ ಅದ್ಭುತ ಕಥೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರ ಹರ ಮಹಾದೇವ್. ಧನ್ಯವಾದಗಳು.